ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಪರಮೇಶ್ವರ್ ಅವ್ರ ಮುಖವನ್ನ ತೋರಿಸಿ ಓಟನ್ನ ಪಡೆದಿದೆ ಕಾಂಗ್ರೆಸ್. ಆದ್ರೆ ಅವ್ರಿಗೆ ಸಿಎಂ ಸ್ಥಾನ ಸಿಗ್ತಕ್ಕಂತ ಅವಕಾಶ ಸಿಗ್ಲೇ ಇಲ್ಲ. ನಿಮ್ಮನ್ನ ಮಾಡ್ಬೇಕಿತ್ತು, ಆದ್ರೆ ನಿಮ್ ಮುಖ ತೋರಿಸೋರು ಓಟ್ ತೋರಿಸ್ಕೊಂಡ್ರು, ನಿಮ್ಮನ್ನ ಕೈ ಬಿಟ್ರು, ನಿಮಗೂ ಕೂಡ ಅಧಿಕಾರ ಕೊಡ್ಲಿಲ್ಲ. ತಪ್ಪು ಮಾಡಿದೆ ಕಾಂಗ್ರೆಸ್. ಪರಮೇಶ್ವರ್ ಅವ್ರ ಕಾಲದಿಂದಾನೇ ಅವ್ರಿಗೆ ಅನ್ಯಾಯ ಮಾಡ್ಕೊಂಡ್ ಬಂದಿದೆ ಅಂತ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಅದಕ್ಕೆ ಅವರವರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ದಲಿತರ ಅಂದ್ರೆ ಅಹಿಂದ ಅಂತ ಹೇಳ್ತಿರುವಂತ ಪಕ್ಷ ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಮೋಸ ಮಾಡ್ತೀವಿ, ಅದು ಕೂಡ ತಾಳ್ಮೆಯಿಂದ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಪದೇ ಪದೇ ನಾನು ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಅಂತ. ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ. ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ. ನಾನು ಕೂಡ ನಾನು ಮತ್ತೆ 2ನೇ ಸಾರಿ 3ನೇ ಸಾರಿ ಕೂಡ ಹೇಳಿದ್ದೇನೆ, ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ. ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಈಗ ಆ ಪ್ರಶ್ನೆ ನಾನು ಅಂದ್ಕೊಂಡಿರೋದು, ಆ ಪ್ರಶ್ನೆ ಯಾವುದು ಕೂಡ ಉದ್ಭವ ಆಗಿಲ್ಲ. ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ಕೊಂಡು ಹೋಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನ ಹೇಳಿದ್ದೇನೆ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದೂ ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಬಟ್ ಸಿಎಂ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ, ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೇನೆ ಚರ್ಚೆಗಳು ಕೂಡ. ಅದು ನಿಮಗೆ ವ್ಯತ್ಯಾಸ ಕಾಣಬಹುದು, ನಮಗೇನು ವ್ಯತ್ಯಾಸ ಕಾಣಬಹುದು. ಸರಿ, 5 ವರ್ಷ ಸಿಎಂ ಸ್ವಲ್ಪ ಮೆದುವಾಗಿದ್ದಾರೆ ಅನ್ನೋದು ಚರ್ಚೆ. ಅದು ಯಾರು ರೇಟಿಂಗ್ ಮಾಡಿದವರು? ಎಲ್ಲ ಸಾಫ್ಟು ಹಾರ್ಡು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. ಬಿಡಿ, ಅದು ಬಿಡಿ, ಬೇರೆ ಏನಾದ್ರು ಇದ್ರೆ. ರಾಜಣ್ಣರವರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ, ಒಂದು ವೇಳೆ DCM ಶಿವಕುಮಾರ್ ಅವ್ರನ್ನ ಏನಾದ್ರು CM ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಚಬೇಕಾಗುತ್ತೆ. ಬೇರೆ ಏನಾದ್ರು ಇದ್ರೆ ಕೇಳಿ. ಸರ್, ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ, ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ. ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ. ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು. ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಎಲೆಕ್ಷನ್ ಕಮಿಷನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.